ತಮನ್ವಿ ಸಿಲ್ಕ್ ಸಂಸ್ಥೆಯ ನೂತನ ಮಳಿಗೆ ಪುತ್ತೂರು ಬೈಪಾಸ್ ಹೆದ್ದಾರಿಯ ಬೊಪ್ಪಳಿಗೆ ಟವರ್ಸ್ನ ನೆಲಮಹಡಿಯಲ್ಲಿ ಶುಭಾರಂಭಗೊಂಡಿತು. ಸಂಸ್ಥೆಯ ರೂಪದರ್ಶಿ, ಸೈಕಾಲಜಿಸ್ಟ್ ಮತ್ತು ಆರ್ಟಿಸ್ಟ್ ಅದಿತಿ ಎಂಎಸ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತನ್ನ ವಿಭಿನ್ನ ಅಪೂರ್ವ ಸಂಗ್ರಹಗಳಿಂದ ತಮನ್ವಿ ಸಂಸ್ಥೆ ಹತ್ತೂರಿನಲ್ಲಿ ಮನೆ ಮಾತಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ಸೀರೆಯ ಮೂಲಕ ಗುರುತಿಸುವ ಪರಂಪರೆ ಇದೆ. ಮಹಿಳೆ ತಾನುಡುವ ಸೀರೆಯ ಮೂಲಕ ಇತರರಿಂದ ಭಿನ್ನವಾಗಿರಲು ಬಯಸುತ್ತಾಳೆ. ಈ ಆಸಕ್ತಿಗೆ ಪೂರಕವಾಗಿ ವಿಭಿನ್ನ ಶೈಲಿಯ ಸೀರೆಗಳ ಸಂಗ್ರಹ ತಮನ್ವಿ ಸಂಸ್ಥೆಯು ಒಳಗೊಂಡಿದೆ ಎಂದು ಹೇಳಿದರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಮಾತನಾಡಿ, ಬೆಳೆಯುತ್ತಿರುವ ಪುತ್ತೂರಿನ ನಗರಕ್ಕೆ ತಮನ್ವಿ ಸಂಸ್ಥೆ ಇನ್ನಷ್ಟು ಕೊಡುಗೆಯನ್ನು ನೀಡಿದೆ. ಇದಕ್ಕೆ ಪುತ್ತೂರಿಗರು ಮಾತ್ರವಲ್ಲದೆ ಹತ್ತೂರಿನವರು ಬೆಂಬಲವನ್ನು ನೀಡಲಿದ್ದಾರೆ ಎಂದು ಹೇಳಿದರು. ನಿನ್ನೆ ವಿಜೇತ್ ದಂಪತಿಗಳು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ತುಪ್ಪದ ದೀಪ ಉರಿಸಿ ಪ್ರಾರ್ಥನೆ ಮಾಡಿ ಇವತ್ತು ಇಲ್ಲಿ ಸಾರಿ ಮಳಿಗೆಯನ್ನು ಶುಭಾರಂಭಗೊಳಿಸಿದ್ದಾರೆ. ಇದು ನಮ್ಮ ಪುತ್ತೂರಲ್ಲಿ ಇವತ್ತು ಬೆಳೆಯುತ್ತಿರುವ ಪುತ್ತೂರಿನಲ್ಲಿ ಉದ್ಯಮಗಳು ಜಾಸ್ತಿಯಾಗಿ ಇವತ್ತು ಇದರಿಂದ ಉದ್ಯಮದಿಂದ ಉದ್ಯೋಗ ಸೃಷ್ಟಿಯಾಗುತ್ತದೆ. ಇದು ಎಲ್ಲ ನಮ್ಮ ಮಾನವ ಕುಲಕ್ಕೆ ಇದರಿಂದ ಪ್ರಯೋಜನವಾಗಲಿ, ಮತ್ತೆ ಇಲ್ಲಿ ಕಡಿಮೆ ದರದಲ್ಲಿ ಉತ್ತಮ ದರದ ಸಾರಿ ಸಿಗ್ತದೆ ಅಂತೇಳಿ ನಮ್ಮ ಹತ್ರ ಸಂಘಟಕರು ಹೇಳಿದ್ದಾರೆ. ಎಲ್ಲರಿಗೂ ಮಾನವ ಕುಲಕ್ಕೆ ಇದರಿಂದ ಪ್ರಯೋಜನ ಸಿಕ್ಕಲಿ, ಈ ಸಂಸ್ಥೆಗೆ ನಾನು ಶುಭವನ್ನು ಹಾರೈಸುತ್ತೇನೆ. ಮಾಜಿ ಶಾಸಕ ಸಂಜೀವ ಮಠಂದೂರು, ನಗರಸಭೆಯ ಮಾಜಿ ಉಪಾಧ್ಯಕ್ಷೆ ವಿದ್ಯಾ ಗೌರಿ, ಎಸ್ಡಿಪಿ ರೆಮಿಡೀಸ್ ಅಂಡ್ ರಿಸರ್ಚ್ ಸೆಂಟರ್ನ ಆಡಳಿತ ಪಾಲುದಾರೆ ರೂಪಲೇಖ, ಅಕ್ಷಯ ಕಾಲೇಜಿನ ಆಡಳಿತ ನಿರ್ದೇಶಕ ಜಯಂತ ನಡುಬೈಲ್, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ಆಗಮಿಸಿ ಶುಭ ಹಾರೈಸಿದ್ರು. ದೀಪವನ್ನು ಪ್ರಜ್ವಲಿಸುವಂತಹ ಸಂದರ್ಭದಲ್ಲಿ ನನಗೆ ಸಿಕ್ಕಿದಂತಹ ಸಂದೇಶ ಏನು ಅಂತ ಹೇಳಿದ್ರೆ, ಆರಂಭದಲ್ಲಿ ಒಂದಷ್ಟು ಹೊತ್ತು ಆ ದೀಪ ಪ್ರಜ್ವಲಿಕ್ಕೆ, ಒಂದು ಬತ್ತಿ ಉರಿಲಿಕ್ಕೆ ಒಂದು 2 ನಿಮಿಷ ತಗೊಂಡಿತ್ತು. ಯಾಕಂತ ಹೇಳಿದ್ರೆ ಒಂದು ಉದ್ಯಮವನ್ನು ನಾವು ಆರಂಭ ಮಾಡುವಾಗ ಕೂಡ ಹೀಗೆ ಅಂತ ಆರಂಭದಲ್ಲಿ ಒಂದಷ್ಟು ಅದರಲ್ಲಿ ಆತಂಕ ಇರ್ತದೆ, ಹೇಗೆ ಮಾಡುವಂತದ್ದು ಅಂತ ಇರ್ತದೆ. ಆದ್ರೆ ಅದಕ್ಕೆ ದೈವಾನುಗ್ರಹ ಸಿಕ್ಕಿದಾಗ, ಅಂದ್ರೆ ಇವತ್ತಿನ ಉದ್ಘಾಟನೆಯನ್ನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರ ಕೈಯಿಂದ ಆಯಿತು. ಆ ದೈವಾನುಗ್ರಹ ಅದಕ್ಕೆ ಸಿಕ್ಕಿದಾಗ ಅದು ಅತ್ಯಂತ ಉತ್ತಮವಾಗಿ ಬೆಳಗ್ತದೆ ಅಂತ ಹೇಳುವಂತ ಒಂದು ಸಂದೇಶ ಸಿಕ್ಕಿತು. ಜವಳಿ ಉದ್ಯಮಕ್ಕೆ ಹೊಸ ಮೆರಗನ್ನು ಕೊಡುವಂತ ಕೆಲಸ ವಿಜೇತ್ ಮತ್ತು ಅವರ ದಂಪತಿಗಳು ಮಾಡಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯುವ ಉದ್ದಿಮೆದಾರರು ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ತಮನ್ವಿ ಸಿಲ್ಕ್ ಅನ್ನು ಆರಂಭ ಮಾಡಿ ಇವತ್ತು ಸುಸಜ್ಜಿತವಾದಂತ ಹವಾನಿಯಂತ್ರಿತವಾದಂತ ಈ ಒಂದು ಮಳಿಗೆಯನ್ನು ಪುತ್ತೂರಿನ ಬೈಪಾಸ್ ಅಲ್ಲಿ ಆರಂಭ ಮಾಡಿ ರೀತಿಯ ಮಳಿಗೆಗಳನ್ನ ಮಾಡತಕ್ಕಂತ ಯೋಗ ಭಾಗ್ಯವನ್ನು ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅನ್ನತಕ್ಕಂತ ಆಶಯದ ಜೊತೆಗೆ ಸಂಸ್ಥೆಗೆ ಮತ್ತು ಅವರಿಗೆ ಶುಭವನ್ನ ಹಾರೈಸಿ ಒಂದು ಚಿಕ್ಕ ಔಟ್ಲೆಟ್ ಆಗಿ ಅದು ಕಾರ್ಯರೂಪದಲ್ಲಿ ಇತ್ತು. ಇವತ್ತು ಒಂದು ವಿಸ್ತಾರವಾಗಿ ಅಂದ್ರೆ ವ್ಯವಹಾರ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಕೊಡ್ಬೇಕೆಂಬ ದೃಷ್ಟಿಯಿಂದ ಇವತ್ತು ಒಂದು ಒಳ್ಳೆ ರೀತಿಯ ತಮನ್ವಿ ಸಿಲ್ಕ್ಸ್ ಅಂತ ಒಂದು ಸಾರಿ ಶಾಪ್ ಅನ್ನು ಇವತ್ತು ಈಗಾಗಲೇ ಉದ್ಘಾಟನೆಗೊಂಡಿದೆ. ಒಂದು ಬೈಪಾಸಿನ ರಾಜರಸ್ತೆಯಲ್ಲಿ ಇರ್ತಕ್ಕಂಥ ಈ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಲ್ಲಿ ಒಂದು ಪಾರ್ಕಿಂಗ್ ನ ಫೆಸಿಲಿಟಿ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದಾಗಿದ್ದು, ತಮನ್ವಿ ಒಂದು ಒಳ್ಳೆಯ ಮನುಷ್ಯನಿಗೆ ಹೇಗೆ ಅಂತ ಹೇಳಿದ್ರೆ ಒಂದು ಪ್ರಯತ್ನ ಮತ್ತು ಆ ಪ್ರಯತ್ನದಲ್ಲಿ ಮುಂದೆ ಸಾಗ್ತಾ ಇದ್ರೆ ತನ್ನಿಂತಾನೇ ದೇವರು ಅದರ ಪ್ರತಿಫಲವನ್ನು ಕೊಡ್ತಾರೆ ಅಂತ ಇಲ್ಲಿ ನಾವು ಕಂಡುಕೊಂಡಾಗೆ ಏನು ಅಂತ ಹೇಳಿದ್ರೆ, ಮನುಷ್ಯನಿಗೆ ಬೇಕಾದ್ದು ಆಯ್ಕೆ, ಅವನಿಗೆ ಬೇಕಾದ ಆಯ್ಕೆಗಳು ಒಂದೇ ಕಡೆ ಸಿಗುವುದಾದ್ರೆ ಕೈಗೆಟಕುವ ದರದಲ್ಲಿ ಅದು ಅವನಿಗೆ ಲಭ್ಯ ಆಗ್ತದೆ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಹಿಂತಿರುಗಿ ನೋಡ್ಲಿಕ್ಕಿಲ್ಲ ಎಂಬಂತ ಭಾವನೆ ಸಾರ್ವಜನಿಕ ವಲಯದಲ್ಲಿದೆ. ಆದ್ದರಿಂದ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ವಿಜೇತ್ ದಂಪತಿಗಳಿಗೆ ನಾನು ನಂಬುವಂತ ಸಮಸ್ತ ದೈವಿಕ ಶಕ್ತಿಗಳು, ನನ್ನ ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ. ಹಾಗೆ ತಮನ್ವಿ ಈ ಶೋರೂಮ್ ಕೂಡ ಸರಿ ದೇವರ ಒಂದು ಎದುರವೇ ಇದೆ.
ಹಾಗೆ ಮಾಲಿಂಗೇಶ್ವರ ದೇವರ ಅನುಗ್ರಹ ಅವರಿಗೆ ಇರ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ ಮೊಟ್ಟ ಮೊದಲಾಗಿ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ ಅಂತ ನಾವೆಲ್ಲ ಆಶಿಸಿದ್ವಿ. ಆ ಪದದ ಅರ್ಥ ಇವತ್ತು ನಮಗೆ ಇಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಹೊಸ ಔಟ್ಲೆಟ್ ಅನ್ನು ಪ್ರಾರಂಭ ಮಾಡಿಸುವುದು ನಿಜವಾಗಿಯೂ ನಿಮ್ಮೆಲ್ಲರ ಆಶೀರ್ವಾದ, ಆವತ್ತಿನ ಆಶೀರ್ವಾದ ನಿಜವಾಗಿ ಫಲಿಸಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇವಾಗಿನ ಜನತೆ ಕಾಲಘಟ್ಟದಲ್ಲಿ ಒಂದು ಹೊಸ ಉಡುಪು, ಹೊಸ ಬೇರೆ ಬೇರೆ ಫ್ಯಾಷನ್ ಮೂಲಕ ತಮ್ಮ ಮಿಂಚುವಂತ ಒಂದು ಸಮಯ. ಆ ಸಮಯದಲ್ಲಿ ನಾವು ನೋಡುವಂಥದ್ದು ಒಂದು ಕ್ವಾಲಿಟಿ, ದರದಲ್ಲಿ ವ್ಯತ್ಯಾಸಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಸರಿಯಾಗಿ ಇವತ್ತು ತಮ್ಮನಿವಿ ಸಂಸ್ಥೆಯು ಇವತ್ತು ಗ್ರಾಹಕರ ಮೆಚ್ಚನ್ನು ಪಡೆದು ಪುತ್ತೂರಲ್ಲಿ ದೊಡ್ಡದಾದ ಶೋರೂಮ್ ಮಾಡಿದೆ. ಒಂದು ಹೆಜ್ಜೆ ಇತ್ತೆ ದುಂಬು ತೀತೇರು ಆ ಹೆಜ್ಜೆ ದುಂಬು ಬರೋಡನ್ನ ನಿಕಲ ಮಾತೆರ್ನಲ್ಲ ಪ್ರೋತ್ಸಾಹ ನಿಕಲ ಬೆಂಬಲ ಮಾತಿರ ಇದನ್ನ ಒಂದು ಆಶೀರ್ವಾದ ಉಪ್ಪಡಲ್ಲಿ ಕೇಳೋದಿಲ್ಲ ಅಂಚನೆ ಅಕ್ಲೆಗೆ ಪ್ರೋತ್ಸಾಹ ಬರೋಡನ್ನ ಮೂಲ ನಿಕ್ಕೂ ಬರೋಡು ವಿನ್ಯಾಸದ ನಮ್ನೆದ ಕೆಲವು ಕಷ್ಟ ಬರ್ತದೆ ಅಪ್ಪ ಮಲ್ತಿನ ಈ ಅಂಗಡಿಗೆ ಕೆಲವು ಸಾಮಗ್ರಿ ಮಾತ್ರ ಮತ್ತೊಂದು ಬೇರೆ ಬೇರೆ ನಮ್ನೆದ ಸೀರೆ ಈ 2 ವರ್ಷದ ಅನುಭವ ಆಯ್ನ ಹೆಂಚಿನ ಅಕ್ಲೆಗೆ ವ್ಯಾಪಾರದ ಬಗ್ಗೆ ಚಿಂತೆ ಮಾಡೋದಕ್ಕೆ ನೋಡಿದ ಪ್ರಕಾರ ತುಂಬಾ ವಿಭಿನ್ನವಾದ ಕಲೆಕ್ಷನ್ಸ್ ಇದೆ. ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಮಟ್ಟಿಗೆ ವಿಭಿನ್ನವಾದ ಕಲೆಕ್ಷನ್ಸ್ ಹೆಚ್ಚಿನ ಗ್ರಾಹಕರನ್ನು ಸಂಪರ್ಕ ಆಗಿದೆ. ಸಂಸ್ಥೆಯ ಮಾಲಕರಾದ ಮಾಲಾಶ್ರೀ ಮತ್ತು ವಿಜೇತ್ ಸ್ವಾಗತಿಸಿ 2 ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಸಂಸ್ಥೆಯನ್ನು ಆರಂಭಿಸಿದಾಗ ಮಳಿಗೆ ವಿಸ್ತರಣೆಯ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಅದು ಗ್ರಾಹಕರು ತೋರಿದ ಪ್ರೀತಿಯಿಂದ ಸಾಧ್ಯವಾಗಿದೆ. ಅನನ್ಯ ಸಂಗ್ರಹ, ಗುಣಮಟ್ಟ ನಿರ್ವಹಣೆ, ಗ್ರಾಹಕರಿಗೆ ಉತ್ತಮ ಸೇವೆ ಮತ್ತು ವೈವಿಧ್ಯಮಯ ಸೀರೆಗಳ ಸಂಗ್ರಹದ ಮೂಲಕ ಗ್ರಾಹಕರಿಗೆ ಈ ಸಂಸ್ಥೆ ಇನ್ನಷ್ಟು ಹತ್ತಿರವಾಗಲಿದೆ ಎಂದು ಹೇಳಿದರು. ಗುಣಮಟ್ಟದ ಕೊಳೆದಾಪನ್ನು ಆತ ಗುಣಮಟ್ಟದ ಪ್ರಾಡಕ್ಟ್ ಕೊರೋಡೊಂದು ನಮ್ಮ ಒಂದು ಆಸೆ ದೆಡ್ದಿನ ನನ್ನ ನಮ್ಮ ಡ್ರೀಮ್ಸ್ ಉಂಡು ಫುಲ್ ಔಟ್ಲೆಟ್ ಫುಲ್ ಮಲ್ಪನಲ್ಲಿರ್ತಾನೆ ಐಕ್ ಪೂರ ನಿಮಗೆ ಜನಕ್ಕೆ ಸಪೋರ್ಟ್ ಕೊಡಿ ಈಗ ಸಪೋರ್ಟ್ ಕೊಡ್ತಾರೆ ನನ್ನ ನಮಗೆ ಸಪೋರ್ಟ್ ಕೊಡ್ತು ನನ್ನ ನಿಂತು ಬರ್ತೀನಿ ಅಂಚೆ ನಮಗೆ ಒಂದು ಆಶೀರ್ವಾದ ಬಂದ್ಕೊಡೊಂದು ಏನೊಂದಿಲ್ಲ. ನಮ್ಮ ಮಾಲಿಂಗೇಶ್ವರನ ದುಂಬುದಿ ಒಂದು ನಮ್ಮ ಉಳ್ಳಾಲ್ತಿ ಮಲ್ನಾಡು ಉಳ್ಳಾಲ್ತಿ ಅಪ್ಪನ ದುಂಬುದಿ ಒಂದು ಇಟ್ಲದ ಪಂಚಲಿಂಗೇಶ್ವರ ಅಪ್ಪನ ದೇವರನ್ನು ದುಂಬುದಿ ಒಂದು ಅಂಚನೆ ಇಂಕಲ ದೈವದೇವರ ದುಂಬುದಿ ಒಂದು ಬತ್ತಲಕ್ಲೆ ಮಾತ ಎನ್ನ ಧನ್ಯವಾದ. ಇಂಕ್ಲವೇ 2 ವರ್ಷ ತುಂಬು ಇಂಕ್ಲ ಇನಾಗ್ರೇಷನ್ ಆನಾಗ ಡಾಕ್ಟರ್ ಗೀತಾ ಪ್ರಕಾಶ್ ಆರೋಗ್ಯ ಅಪ್ಪೆಲ್ನ ಬಾಲೆಲ್ನ ಒರಿಪವನ್ ಅಂಚಿನ ಬೇರೆ ಮಂತಂದರು ಗೈನಕಾಲಜಿಸ್ಟ್ ಆರ್ನ ಬಾಯ್ಡೆ ಬತ್ತಿತ್ತು ಮುಕ್ಲು ನನ್ನ ಒಂತ ಟೈಮ್ ಡೇ ನಾನೊಂಜಿ ಶಾಪ್ ನಾನೊಂಜಿ ಮಲ್ಲಾದ ಮನ್ಪಾಡು ಬಂದು ಅಪ್ಪಗೆ ಎಂಕ್ಲೆಗೆ ಧೈರ್ಯ ಇಜ್ಜ ನಂದು ಈ ಶಾಪ್ನೇ ನಡಪೌಲ್ಯ ಅವಿಜ್ ಎಂಕ್ಲೆಗೆ ಕಾನ್ಫಿಡೆನ್ಸ್ ಬಟ್ ಎಂಕ್ಲೆಗೆ ವಾರ್ನ ಆರೊಂಜಿ ದೇವರನ ಸಮಾನ ಈ ಬಾಲೆಲ್ನ ಅಪ್ಪೆಲ್ನ ಒರಿಪವನ್ ಅಂಚಿನ ಕೆಲಸ ಬಂತಿದೆ ಆತ ಬಾಯ್ದು ವರ್ಡ್ ಬತ್ತನೆರ್ದಾದ ಅವಲಂಜಿರಿ ಇದನ್ನಾದಿಪ್ಪು ಎಂಕ್ಲೆ 2 ವರ್ಷದ. ಈ ಸಂದರ್ಭದಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸಂಚಾಲಕ ಅರುಣ್ ಕುಮಾರ್ ಪುತ್ತಿಲ, ಎಸ್ಎಸ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಯುಆರ್ ಪ್ರಾಪರ್ಟಿ ಸಂಸ್ಥೆಯ ಆಡಳಿತ ನಿರ್ದೇಶಕ ಉಜ್ವಲ್ ಪ್ರಭು, ಲಯನ್ಸ್ ಕ್ಲಬ್ ಮಾಜಿ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್, ವಿಟ್ಲ ಸುರಕ್ಷಾ ಆಸ್ಪತ್ರೆಯ ಡಾಕ್ಟರ್ ಸುರಕ್ಷಾ ಗೀತಾ ಪ್ರಕಾಶ್, ಪುತ್ತೂರು ಒಕ್ಕಲಿಗ ಯುವ ಸಂಘದ ಅಧ್ಯಕ್ಷ ಅಮರನಾಥ ಗೌಡ, ಹಿರಿಯ ವಕೀಲರಾದ ಮಹೇಶ್ ಕಜೆ ಮತ್ತಿತರರು ಶುಭ ಹಾರೈಸಿದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಪುತ್ತೂರು.